ಒಂದು ವ್ಯವಸ್ಥೆ ಅಲ್ಲದ. ಆದ್ರೆ ಈ ಕಬ್ಬು ಬೆಳೆಗಾರ ಸಹಿತ ಏನು ಭಾಳಷ್ಟು ಗಳಿಸೋದು ಇಲ್ಲ. ಎಕರೆಗೆ 10,000 20,000 30,000 ಕೊಡ್ತಾರೆ, ಅಷ್ಟು ಖರ್ಚು ಇರ್ತದೆ. ಮತ್ತು ಒಂದು ವರ್ಷ ಮುಗಿದ್ರೊಳಗೆ ಆ ದುಡ್ಡನ್ನು ತುಂಬೋದು ಮತ್ತು ಹೊಸ ಸಾಲ ಮಾಡೋದು, ಇಷ್ಟಕ್ಕೆ ಸೀಮಿತ. ಇದ್ರಲ್ಲಿ ಭಾಳ ಶ್ರೀಮಂತರಾಗಿರಪ್ಪ ಕಬ್ಬು ಬೆಳೆಯವರು, ಕೋಟ್ಯಾಧೀಶ ಆಗಿದ್ದಾರೆ, ಅವ್ರ ಕೈ ಮಾರ್ಕೆಟ್ ಇಲ್ಲ. ಅದು ಸಹಿತ ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಯಾರು ಕಟ್ಕೊಂಡಿದ್ದಾರಲ್ಲ ಅವ್ರು ಲಾಭದಲ್ಲಿದ್ದಾರೆ, ಲಾಸ್ ಅಂತಿಲ್ಲ. ಲಾಸ್ ತೋರಿಸ್ತಾ ಇರ್ತಾರೆ. ಯಾಕಂದ್ರೆ ಲಾಭದಲ್ಲಿ ಮತ್ತು ರೈತ ಬದುಕಿ ಅದಕ್ಕೆ ಶುರು ಮಾಡ್ತಾರೆ. ಇಷ್ಟ ಅದರಲ್ಲಿ ಮತ್ತೇನು ದೊಡ್ಡ ಸಿದ್ಧಾಂತನಿಲ್ಲ. ಲಾಭ ಆಗಿದ್ರಿ ಅಂತಂದ್ರಿ, ಲಾಭ ನಮಗೆ ಶೇರ್ ಕೊಡ್ರಿ ಅಂತ ರೈತರು ಬರ್ತಾರೆ. ಅದಕ್ಕೆ ಲಾಸ ತೋರಿಸೋದು. ಅದಕ್ಕೆಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ನಮ್ಮ ಸಿ ಎಗಳಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಅನುಕೂಲ ಮಾಡಿ ಕೊಡ್ತಾರೆ. ಆ ಮಾತು ಬೇರೆ. ಏನೂ ಇರಲಿ, ಒಟ್ಟಾರೆ ಬದುಕೋದಾದರೂ ಅನುಕೂಲ ಮಾಡಿಕೊಟ್ಟಿರೋ ರೈತರಿಗೆ ಅನ್ನುವಂಥ ಮಾತು ಇಲ್ಲಿ ಗಮನಾರ್ಹದ. ಹೀಗಾಗಿ ಇವತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈ ಶುಗರ್ ಲಾಬಿಯಲ್ಲೇ ಉಳಿದವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಬುದ್ಧಿವಂತಿಕೆ ಉಪಯೋಗ ಮಾಡಿಕೊಂಡು ಒಂದು ಕಡೆ ತಮ್ಮ ಡಿ ಕೆ ಶಿ ಅವರ ವಿಶ್ವಾಸನೂ ಉಳಿಸ್ಕೊಂಡ್ರು, ಇನ್ನೊಂದು ಕಡೆ ಸತೀಶ್ ಅವರ ವಿರೋಧನೂ ಮಾಡಲಾರದ ಒಂದೇನೋ ಹೊಸ ರಾಜಕೀಯ ತಮ್ಮ ಮಾಡಿಕೊಂಡು ತಮ್ಮ ಎಸ್ಟಾಬ್ಲಿಷ್ ಮಾಡ್ಕೊಂಡು ತಮ್ಮ ಮತ್ತು ಅಂದ್ರೆ ಚಂದ್ರ ಶೆಟ್ಟಿಹೊಳಿ ತಮ್ಮ ಮಗ ಮೃಣ ಇವರ ಒಂದು ರಾಜಕೀಯಕ್ಕೆ ಒಂದು ಹಾದಿನೂ ಮಾಡಿಕೊಟ್ಟಿದ್ದಾರೆ. ಕುಟುಂಬ ರಾಜಕೀಯದು ಆ ಮಾತು ಬೇರೆ, ಟೀಕಾ ಮಾಡ್ಬೋದು ಮಾಡೋಣ, ಆ ಮಾತು ಬೇರೆ ವಿಷಯ. ಬಟ್ ಅದನ್ನು ಸಾಧಿಸಬೇಕಾಗಿದ್ದು ಸಹ ಕಲಿಬೇಕಾಗ್ತದೆ. ಆ ಎಲ್ಲ ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ರಾಜಕೀಯ ರಂಗದಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾತ್ರ ಇವತ್ತು ತಮ್ಮ ಸ್ಥಾನ ಉಳಿಸ್ಕೊಳ್ಳೋ ಎಲ್ಲ ಸಾಧ್ಯಗಳು ಬಂದಿದೆ. ಯಾಕಂದರೆ